ನವಯುಗ ಟೋಲ್ ಪೇ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಮಂಗಳೂರು ಮತ್ತು ಉಡುಪಿಯಲ್ಲಿ ಹಲವು ಪ್ರತಿಭಟನೆಗಳಾದವು. ಉಡುಪಿ ಬಂದ್ ಕೂಡ ಮಾಡಲಾಗಿತ್ತು. ಇದಕ್ಕೆ ಕೇವಲ ಸ್ಥಳೀಯರಿಗೆ ಉಚಿತ ಸಂಚಾರಕ್ಕೆ ಬಿಡುತ್ತಿಲ್ಲ ಅನ್ನೋದೇ ಕಾರಣನಾ, ಇಲ್ಲ ಇದರ ಹಿಂದೆ ಬೇರೆ ಏನಾದರೂ ಕೈವಾಡ ಇದೆಯಾ? ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನವಯುಗ ಸಂಸ್ಥೆ ಕಳೆದ ಒಂದು ವಾರದಿಂದ ಕರಾವಳಿಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಸಂಸ್ಥೆ ನಿಯಮ ಮೀರಿ ಟೋಲ್ ಸಂಗ್ರಹಿಸ್ತಾ ಇದೆ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಆದ್ರೀಗ ಈ ಹೋರಾಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ನವಯುಗ ಟೋಲ್ ವಿರುದ್ಧದ ಸ್ಟ್ರೈಕ್ ಹಿಂದಿನ ಸಂಚು ಏನು? ಹೋರಾಟದ ಹಿಂದಿದೆಯಾ ರಾಜಕೀಯ ಪುಂಡರ ಕೈವಾಡ? ಇನ್ನು ನವಯುಗ ಸಂಸ್ಥೆ ಟೋಲ್ ಸಂಗ್ರಹಿಸೋಕೆ ಬಿಜೆಪಿ ಬೆಂಬಲಿಗರಿಗೆ ಒಳಗುತ್ತಿಗೆ ನೀಡಿದೆ. ಹೀಗಾಗಿ ಗುತ್ತಿಗೆ ತಾವು ಪಡಿಬೇಕು ಅಂತ ಕಾಂಗ್ರೆಸ್ ಪಕ್ಷದವರು ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಕೆಲವರು ಸಂಸ್ಥೆಯಿಂದ ಹಫ್ತಾ ವಸೂಲಿಗೂ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲ ಸಂಘಟನೆಗಳು ಹಾಗೆ ರಾಜಕೀಯ ಚೇಲಾಗಳು ಸುಖಾಸುಮ್ಮನೆ ಟೋಲ್ ಸಂಗ್ರಹಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಜೊತೆಗೆ ಕೇರಳದಿಂದ ಬರೋ ಪ್ರಯಾಣಿಕರು ಜಗಳಕ್ಕೆ ಬೀಳುತ್ತಾರೆ ಅನ್ನೋದು ಟೋಲ್ನವರ ಆರೋಪ. ಎಲ್ಲ ಸ್ಥಳೀಯ ಸಂಘಟನೆ ಎಲ್ಲ ಪ್ರತಿಭಟನೆ ಮಾಡಿದ್ರು. ಯಾಕೆಂದ್ರೆ ಒಂದು 5 ಕಿಲೋಮೀಟರ್ ಕೇರಳ ಮತ್ತು 5 ಕರ್ನಾಟಕನ ಫ್ರೀ ಕೊಡಬೇಕು. ನಾವು ಡೈಲಿ ಒಂದು 6-7 ಸಾರಿ ತುಂಬ ಸಲ ಹೋಗ್ತೇವೆ. ಮತ್ತು ಆ ಥರ ಇದು ನಮಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಮೊನ್ನೆ ಪ್ರತಿಭಟನೆ ಎಲ್ಲ ಮಾಡಿ ಅದನ್ನು DC ಆಫೀಸಲ್ಲಿ ಎಲ್ಲ ಮಾತನಾಡಿ ನಮಗೆ ಇದು ಮಾಡಿದರು, ಕೊಡಬೇಕಂತ. ಹಾಗೆ KL14 ಮತ್ತು K19 ನಾವು ಇದು ಕೊಟ್ಟಿದ್ದೇವೆ, ಪಾಸ್ RC ತೋರಿಸಿ, ಗಾಡಿ ಅದು ಯಾರ್ದುಂಟು RC ತೋರಿಸಿ ಅದು ನಾವೀಗ ಬಿಡ್ತಿದ್ದೇವೆ. ಅಸಲಿಗೆ ನವಯುಗ ಸಂಸ್ಥೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದ ಪ್ರಕಾರವೇ ಟೋಲ್ ಸಂಗ್ರಹಿಸ್ತಾ ಇದೆ. ನಿಯಮದಂತೆ 40 ಕಿಲೋಮೀಟರ್ ಅಂತರದಲ್ಲಿ ಒಂದು ಟೋಲ್ ಇರಬೇಕು. ಹಾಗೆ ನವಯುಗದ ಉಡುಪಿ ತಾಲೂಕಿನ ಹೆಜಮಾಡಿ ಟೋಲ್ ಗೇಟ್ನಿಂದ ಸಾಸ್ತಾನ ಟೋಲ್ ಗೇಟ್ಗೆ 54 ಕಿಲೋಮೀಟರ್ ಅಂತರವಿದೆ. ಹೆಜಮಾಡಿ ಟೋಲ್ನಿಂದ ಮಂಗಳೂರಿನ ತಲಪ್ಪಾಡಿ ಟೋಲ್ ಗೇಟ್ಗೆ 45 ಕಿಲೋಮೀಟರ್ ದೂರವಿದೆ. ಅಲ್ಲದೆ ನವಯುಗ ಇನ್ನೂ 8 ಕಿಲೋಮೀಟರ್ ರಸ್ತೆ ಮಾತ್ರ ನಿರ್ಮಿಸಬೇಕು. ಆದರೆ ನಿಯಮದ ಪ್ರಕಾರ 90% ಕಾಮಗಾರಿ ಪೂರ್ಣಗೊಂಡ್ರೆ ಟೋಲ್ ಅನ್ನ ಸಂಗ್ರಹಿಸಬಹುದು. ಹೀಗಾಗಿ ಪೊಲೀಸರ ರಕ್ಷಣೆಯೊಂದಿಗೆ ಸಂಸ್ಥೆ ಟೋಲ್ ಸಂಗ್ರಹಿಸ್ತಾ ಇದೆ. ಇನ್ನು ಸ್ಥಳೀಯರ ಒತ್ತಾಯದ ಮೇರೆಗೆ ಟೋಲ್ ಗೇಟ್ನಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವವರಿಗೆ 50% ರಿಯಾಯಿತಿ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್, ಟೋಲ್ ಸಂಗ್ರಹದ ವಿಚಾರ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಟೋಲ್ನಲ್ಲಿ ರಿಯಾಯಿತಿಗೆ ಅವಕಾಶವಿದ್ರೆ ಅದನ್ನ ಕೊಡಿಸಲು ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರಕ್ಕೆ ಅಧೀನಕ್ಕೆ ಬರತಕ್ಕಂಥ ವಿಚಾರ. ನಮ್ಮ ಜಿಲ್ಲಾಡಳಿತಕ್ಕಾಗ್ಲಿ ನನಗೆ ಮಂತ್ರಿಯಾಗಿ ನನಗಾಗ್ಲಿ ಸಂಬಂಧಪಟ್ಟ ವಿಚಾರ ಅಲ್ಲ. ಯಾವುದೆಲ್ಲ ರಿಯಾಯಿತಿಗಳನ್ನು ಕೊಡಬಹುದು ಅದನ್ನ ಚೀಫ್ ಸೆಕ್ರೆಟರಿ ಸುಭಾಷ್ ಚಂದ್ರ ಕುಂಟಿ ಹತ್ರ ನಾನು ಮಾತಾಡಿದ್ದೇನೆ. ಸೊ ಚೀಫ್ ಸೆಕ್ರೆಟರಿ ಸ್ವತಃ ಮೀಟಿಂಗ್ ಅನ್ನ ಕರೀತಾರೆ. ಯಾವೆಲ್ಲ ರಿಯಾಯಿತಿಗಳನ್ನು ಕೊಡಬಹುದು ಅದನ್ನ ಕೊಡಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇನ್ನು ಸಮಸ್ಯೆ ಇರುವುದು ಸುರತ್ಕಲ್ ಹಾಗೆ ಮಾಣಿ ಬಳಿ ಇರುವಂತಹ ಟೋಲ್ ಗೇಟ್ಗಳಿಂದ. ಈ 2 ಟೋಲ್ ಗೇಟ್ಗಳನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ವಹಿಸ್ತಾ ಇದೆ. ಈ ಟೋಲ್ಗಳು ಹೆಜಮಾಡಿ ಹಾಗೂ ತಲಪ್ಪಾಡಿ ನಡುವೆ ಬರೋದ್ರಿಂದ ಜನರಿಗೆ ಗೊಂದಲವಾಗ್ತಾ ಇದೆ. ಇನ್ನು ಉಡುಪಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಬಗ್ಗೆ 26ರಂದು ಸಭೆ ಕರೆದು ಒಂದು ನಿರ್ಣಯಕ್ಕೆ ಬರಲಿದೆ. ಅಲ್ಲಿಯವರೆಗೂ ಸ್ಥಳೀಯರು ಯಾವುದೇ ದಾಖಲೆ ತೋರಿಸದೆ ಉಚಿತವಾಗಿ ಸಂಚರಿಸುವುದಕ್ಕೆ ಅವಕಾಶ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಜಿಲ್ಲಾಡಳಿತಗಳು ಟೋಲ್ಗೆ ಪೊಲೀಸ್ ಬಂದೋಬಸ್ತ್ ನೀಡಿದ್ದು, ನವಯುಗ ಟೋಲ್ನವರು ನಿಯಮದಂತೆ ತಮ್ಮ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಯೋಗರಾಜ್, TV9 ಉಡುಪಿ.